ಜನರ ಮಧ್ಯದಲ್ಲಿ ನಾವಿದ್ದರೂ ಜನಾರ್ದನ ಭಕ್ತನಾಗಿ ನಡೆಸಬೇಕೇ ವಿನ ಅವರೇನು ಭಕ್ತಿ ಮಾಡಲ್ಲ, ಇವರೇನು ಭಕ್ತಿ ಮಾಡಲ್ಲ, ಅವ್ರು ಹಾಗಿಲ್ವಾ, ಇವ್ರು ಹಾಗೆ, ಎಲ್ಲರ ಹಾಗೆ ನೀನಿರಬೇಡ. ನಿನ್ನೊಂದು ಸ್ಪೆಷಲ್ ದಾಸನಾಗು. ಎಲ್ಲರೂ ಬಾಸಾಗು ಅಂತ ಹೇಳ್ತಾರೆ, ದಾಸರು ಮಾತ್ರ ದಾಸನಾಗು. ಭವಪಾಶ ನೀವು. ಯಾಕಂದರೆ ಏಸು ಕಾಯಂಗಳ ಕಳೆದು ಈ ಶರೀರ ಬಂದಾಗ ನೀನು ಕೂಡ ಎಲ್ಲರಂತೆ ಇದ್ದರೆ ಏನು ಪ್ರಯೋಜನ? ದಾಸನಾಗಬೇಕು. ದಾಸನಾಗೋದು ಅಂದರೆ ನನ್ನ ಹತ್ರ ನಾನು ನಂದು, ನಾನು ನಂದು, ಇದು ಎರಡು ಯಾರಿಗೆ ಸರೆಂಡರ್ ಮಾಡ್ತೇವೆ, ಒಪ್ಪಿಸ್ತೇವೆ, ಅರ್ಪಿಸಿಕೊಳ್ತೇವೆ, ಅವರಿಗೆ ನಾವು ದಾಸ. ಹಾಗಾದರೆ ತನು ನಿನ್ನದು, ಜೀವನ ನಿನ್ನದು. ಈ ದೇಹದಿಂದ ಉಂಟಾಗುವಂಥ ಎಲ್ಲ ಸುಖ ದುಃಖ ನಿನ್ನದಯ್ಯ ಅಂಥೇಳಿ ಅಂದಿನಿಂದ ಆರಂಭ ಮಾಡಿಕೊಂಡ ಆ ಹಸು ನಿತ್ಯದಲ್ಲಿ ಹಾಲನ್ನು ಹುತ್ತಕ್ಕೆ ಹಾಕ್ತಾ ಇದೆ. ಹಸುವಿನಲ್ಲಿ ಇರೋದೇನು? ಹಾಲು. ಹಾಗಾದ್ರೆ ನಮ್ಮಲ್ಲಿ ಏನು ದೇವರು ಕೊಟ್ಟಿದ್ದಾನೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನೀವು ದೇವರಿಗೆ ಹೊಸದೇನು ಕೊಡಬೇಡಿ, ನಿಮ್ಮದೇನು ಕೊಡಬೇಡಿ, ನಿಮ್ಮದು ಕೊಡಬೇಡಿ, ಹೊಸದು ಕೊಡಬೇಡಿ. ದೇವರು ನಿಮಗೇನು ಕೊಟ್ಟಿದ್ದಾನೋ ಅದನ್ನು ಕೊಡಿ. ಪಕ್ಕದ ಮನೆಯವರು ಬೀಗ ಹಾಕಿ ಕೀ ಕೊಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಕೇಳಿದಾಗ ನೀವೇನು ಕೊಡಬೇಡಿ, ನಿಮ್ಮದೇನು ಕೊಡಬೇಡಿ, ಅವ್ರ ಮನೆ ಬೀಗದ ಕೀ ಅವರು ಕೊಟ್ಬಿಟ್ರೆ ಸಾಕು. ಹಾಗೆ ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದನ್ನು ಕೊಡಬೇಕು ಅಂತ ತೋರಿಸ್ತಾ, ದೇವರು ಸಂಪತ್ತು ಭೋಗಕ್ಕಾಗಿ ಕೊಟ್ಟಿಲ್ಲ, ತ್ಯಾಗಕ್ಕಾಗಿ ಕೊಟ್ಟಿದ್ದಾನೆ. ಕೊಡ್ಲಿಕ್ಕಾಗಿ ಕೊಟ್ಟಿದ್ದಾನೆ, ಇಡ್ಲಿಕ್ಕಾಗಿ ಕೊಟ್ಟದ್ದಲ್ಲ. ನಾವು ಇಟ್ಟು ಹೋಗಿದ್ದೇ ಹೆಚ್ಚು, ಕೊಟ್ಟು ಹೋಗಿದ್ದು ಕಡಿಮೆ. ಕೊಟ್ಟು ಹೋಗ್ಬೇಕು, ಇಟ್ಟು ಹೋಗ್ಬಾರ್ದು.